ದೆಹಲಿಯ ಕೆಂಪುಕೋಟೆ ಬಳಿ ನವೆಂಬರ್ 10ರಂದು ಸಂಭವಿಸಿದ ಭೀಕರ ಕಾರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಂಕಿತ ಜೈಷ್ ಉಗ್ರ ಉಮರ್ ಇದ್ದ ಕಾರ್ ಸ್ಫೋಟಿಸಿ ಬೆಂಕಿಯುಂಡೆಯಂತಾಗಿದೆ. ಚಾಂದನಿ ಚೌಕ್ ಬಳಿಯ ಸುಭಾಷ್ ಮಾರ್ಗ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಡೀ ರಸ್ತೆ ನೂರಾರು ವಾಹನಗಳಿಂದ ತುಂಬಿ ಹೋಗಿತ್ತು. ವಾಹನಗಳು ಮುಂದೆ ಸಾಗಲು ಹರಸಾಹಸ ಪಡುತ್ತಿದ್ವು. ರಸ್ತೆಯ ಎರಡೂ ಬದಿ, ರಸ್ತೆಯ ಮಧ್ಯೆ ಫುಟ್ಪಾತ್ನಲ್ಲಿ ಪಾದಚಾರಿಗಳು ನಡೆದು ಹೋಗ್ತಿದ್ರು. ಸಂಜೆ 6:50:52 ಸರಿಯಾಗಿ ಜನದಟ್ಟಣೆ ಪ್ರದೇಶದಲ್ಲೇ ಕಾರ್ ಸ್ಫೋಟಗೊಂಡಿದೆ. ಸೆಕೆಂಡ್ಗಳಲ್ಲಿ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1ರಲ್ಲಿ ಸ್ಫೋಟದ ಜ್ವಾಲೆ ಮತ್ತು ಶಾಕ್ ವೇವ್ ಆವರಿಸಿದೆ. ಕಂಟ್ರೋಲ್ ರೂಮ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯದಲ್ಲಿ ಕಾರ್ ಸ್ಫೋಟಿಸುತ್ತಲೇ ಪ್ರಕಾಶಮಾನ ಬೆಳಕು ಆವರಿಸಿದೆ. ದೈತ್ಯ ಕೆಂಪು ಬಲೂನಿನಂತೆ ಜ್ವಾಲೆ ಹರಡಿಕೊಂಡಿದೆ. ಮರುಕ್ಷಣವೇ ಸಿಸಿಟಿವಿ ಕ್ಯಾಮೆರಾಗಳು ಕೆಲಸ ನಿಲ್ಲಿಸಿವೆ. ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ನಡೆಸಲು ಶಂಕಿತ ಉಗ್ರ ಡಾಕ್ಟರ್ ಉಮರ್ ಹಾಗೂ ಜೈಷ್ ಎ ಮೊಹಮ್ಮದ್ ಮಾಡ್ಯೂಲ್ನ ಭಯೋತ್ಪಾದಕ ಮುಜಮಿಲ್ ಪ್ಲಾನ್ ಮಾಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಗಣರಾಜ್ಯೋತ್ಸವ ಅಷ್ಟೇ ಅಲ್ಲ, ದೀಪಾವಳಿ ಹಬ್ಬದ ದಿನದಂದು ಜನಜಂಗುಳಿ ಇರುವಾಗಲೂ ಸಹ ಸ್ಫೋಟಕ್ಕೆ ಡಾಕ್ಟರ್ ಉಮರ್ ಹಾಗೂ ಡಾಕ್ಟರ್ ಮುಜಮಿಲ್ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ಜನವರಿ ಮೊದಲ ವಾರ 2 ಬಾರಿ ಕೆಂಪುಕೋಟೆಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಡಾಕ್ಟರ್ ಮುಜಮಿಲ್ ವಿಚಾರಣೆ ವೇಳೆ ಈ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಎಂದು ವರದಿಯಾಗಿದೆ. ತಮ್ಮ ಪ್ಲಾನ್ ದೊಡ್ಡ ಮಟ್ಟದ ಸ್ಫೋಟ ನಡೆಸುವುದಾಗಿತ್ತು. ಇದೇ ಕಾರಣಕ್ಕೆ 2 ಬಾರಿ ಕೆಂಪುಕೋಟೆ ರೆಕೆ ನಡೆಸಿದ್ವಿ ಅಂತ ಮುಜಮಿಲ್ ಹೇಳಿದ್ದಾನೆ. ಡಾಕ್ಟರ್ ಮುಜಮಿಲ್ ಶಕೀಲ್ನನ್ನ ಅಕ್ಟೋಬರ್ 30ರಂದು ಬಂಧಿಸಲಾಗಿದೆ. ಹರಿಯಾಣದ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಮುಜಮಿಲ್ ಸಿಕ್ಕಿಬಿದ್ದಿದ್ದ. ಮುಜಮಿಲ್ ಜೈಷ್ ಎ ಮೊಹಮ್ಮದ್ ಸಂಘಟನೆ ನಂಟು ಹೊಂದಿರೋದು ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ. ಮುಜಮಿಲ್ ಬಳಸುತ್ತಿದ್ದ ಮೊಬೈಲ್ ಡೇಟಾ ರಿಕವರಿ ಮಾಡಿದಾಗ ಕೆಲವು ಸೂಕ್ಷ್ಮ ಸ್ಥಳಗಳ ಚಿತ್ರಣಗಳು ಪತ್ತೆಯಾಗಿದೆ. ಹೀಗಾಗಿ ಮುಜಮಿಲ್ನನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಮುಜಮಿಲ್ ದೆಹಲಿಯಲ್ಲಿ ಯಾರನ್ನ ಭೇಟಿಯಾಗಿದ್ದ, ಆತನ ಸಂಪರ್ಕದಲ್ಲಿ ಇದ್ದವರು ಯಾರು, ಮುಜಮಿಲ್ ಒಂಟಿಯಾಗಿ ದೆಹಲಿಗೆ ಬಂದಿದ್ದಾನ ಅಥವಾ ಪಿತೂರಿಯಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಶಂಕಿತ ಭಯೋತ್ಪಾದಕ ಒಮರ್ ಮೊಹಮ್ಮದ್ ಹಾಗೂ ಆತನ ಸಹಚರ ವೈದ್ಯರು ಉಗ್ರ ಸಂಘಟನೆ ಬೆಂಬಲಿತ ಭಯೋತ್ಪಾದಕ ಜಾಲ ನಡೆಸುತ್ತಿದ್ರು ಎನ್ನಲಾಗಿದೆ. ಉಮರ್ ಕಾಶ್ಮೀರದ ಆದಿಲ್ ರಾಥರ್ ಹಾಗೂ ಮುಜಮಿಲ್ ನಿಕಟವಾಗಿದ್ದುಕೊಂಡೇ ಉಗ್ರ ಚಟುವಟಿಕೆಗಳನ್ನ ನಡೆಸುತ್ತಿದ್ರು. ಇವರು 5 ರಿಂದ 6 ಮಂದಿ ವೈದ್ಯರು ಸೇರಿದಂತೆ 9 ರಿಂದ 10 ಮಂದಿ ಸದಸ್ಯರನ್ನ ಒಳಗೊಂಡ ಭಯೋತ್ಪಾದಕ ಲಾಜಿಸ್ಟಿಕ್ಸ್ ಜಾಲ ನಡೆಸುತ್ತಿದ್ರು. ಈ ಆರೋಪಿಗಳು ತಮ್ಮ ವೈದ್ಯಕೀಯ ಅರ್ಹತೆ ಬಳಸಿಕೊಂಡು ಸ್ಫೋಟಕ ತಯಾರಿಸಲು ಬೇಕಾಗಿದ್ದ ಕಚ್ಚಾ ವಸ್ತುಗಳನ್ನ ಖರೀದಿಸ್ತಾ ಇದ್ರು. ವೈದ್ಯ ಉಗ್ರರ ಟೀಮ್ ಸಂಗ್ರಹಿಸಿದ್ದ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಭದ್ರತಾ ಪಡೆಗಳು ವಶಪಡಿಸಿಕೊಂಡ ಬಳಿಕ ಉಮರ್ ತಲೆಮರೆಸಿಕೊಂಡಿದ್ದ. ತನ್ನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹರಿಯಾಣದ ದೌಜ್ ಗ್ರಾಮದಲ್ಲಿ ಅಡಗಿ ಕೂತಿದ್ದ ಎನ್ನಲಾಗಿದೆ. ಸ್ಫೋಟ ನಡೆದ ದಿನ ಶಂಕಿತ ಭಯೋತ್ಪಾದಕರು ದೆಹಲಿಗೆ ಬಂದಿದ್ದು ಒಂದು ಕಾರ್ನಲ್ಲಿ ಅಲ್ಲ, ಬದಲಿಗೆ 2 ಕಾರ್ನಲ್ಲಿ ಅನ್ನೋದು ಗೊತ್ತಾಗಿದೆ. ಉಮರ್ ಹ್ಯುಂಡೈ ಕಾರ್ನಲ್ಲಿ ದೆಹಲಿಗೆ ಬಂದಿದ್ರೆ ಮತ್ತೋರ್ವ ಶಂಕಿತ ಉಗ್ರ ಭಯೋತ್ಪಾದಕರು ದೆಹಲಿಗೆ ಬಂದಿದ್ದು ಒಂದಲ್ಲ, ಬದಲಿಗೆ 2 ಕಾರ್ನಲ್ಲಿ DL10 CK0458 ನೋಂದಣಿಯ ಎಕೋ ಸ್ಪೋರ್ಟ್ಸ್ ಕಾರ್ನಲ್ಲಿ ದೆಹಲಿಗೆ ಬಂದಿದ್ದ. 2 ಕಾರುಗಳು ಒಟ್ಟಿಗೆ ಬರ್ದ್ಪುರ್ ಗಡಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಎಂಟ್ರಿ ಕೊಟ್ಟಿತ್ತು. ಬಳಿಕ 2 ಕಾರುಗಳು ದೆಹಲಿಯಲ್ಲಿ ಒಟ್ಟೊಟ್ಟಿಗೆ ಪತ್ತೆಯಾಗಿವೆ. ಚಾಂದನಿ ಚೌಕ್ ಪಾರ್ಕಿಂಗ್ ಸ್ಥಳದಲ್ಲಿ 2 ಕಾರುಗಳು ಇದ್ದವು ಎನ್ನಲಾಗಿದೆ. DL10 CK0458 ನೋಂದಣಿಯ ಕೆಂಪು ಬಣ್ಣದ ಇಕೋ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಡವಾಲಿ ಗ್ರಾಮದ ಬಳಿ ಕಾರನ್ನ ಪಾರ್ಕ್ ಮಾಡಲಾಗಿತ್ತೆಂಬ ಮಾಹಿತಿ ಇದೆ. ಇನ್ನು ಶಂಕಿತ ಭಯೋತ್ಪಾದಕ ಡಾಕ್ಟರ್ ಉಮರ್ ಇದ್ದ ಕಾರ್ ನವೆಂಬರ್ 10ರಂದು ಕೆಂಪುಕೋಟೆಯ ಪಾರ್ಕಿಂಗ್ ಸ್ಥಳಕ್ಕೆ ಬಂದಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ಉಮರ್ I-20 ಕಾರ್ ಜೊತೆಗೆ ಕಾಣಿಸಿಕೊಂಡಿದ್ದ. ಮಧ್ಯಾಹ್ನ 3:19ಕ್ಕೆ ಕೆಂಪುಕೋಟೆಯ ಪಾರ್ಕಿಂಗ್ ಸ್ಥಳಕ್ಕೆ ಬಂದಿದ್ದ ಉಮರ್ ಸುಮಾರು 3 ಗಂಟೆಗಳ ಕಾಲ ಕಾರ್ನಲ್ಲೇ ಕುಳಿತಿದ್ದ. ಇತ್ತ ಎನ್ಐಎ ತಂಡ ನಡೆಸಿದ ತನಿಖೆ ವೇಳೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಕಾನಾಟ್ ಪ್ಲೇಸ್, ಮಯೂರ್ ವಿಹಾರ್ ಸೇರಿದಂತೆ ದೆಹಲಿಯ ಹಲವೆಡೆ ಓಡಾಟ ನಡೆಸಿರುವುದು ಗೊತ್ತಾಗಿದೆ. ಮಧ್ಯರಾತ್ರಿ 2:30ರವರೆಗೆ ಡಾಕ್ಟರ್ ಉಮರ್ ಕಾರ್ನಲ್ಲಿ ಓಡಾಡಿದ್ದಾನೆ ಎನ್ನಲಾಗಿದೆ. 2900 ಕೆಜಿ ಸ್ಫೋಟಕ ಸಂಗ್ರಹ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ವೈದ್ಯೆ ಶಾಹೀನ್ ಶಾಹಿದ್ ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾಳೆ. ವೈದ್ಯೆ ಶಾಹೀನ್ ಶಾಹಿದ್ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಮಹಿಳಾ ಕಮಾಂಡರ್ ಆಗಿದ್ದಾಳೆ.
ಮೂಲಗಳ ಪ್ರಕಾರ ಈಕೆಗೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಂಗ್ ರಚಿಸುವ ಟಾಸ್ಕ್ ನೀಡಲಾಗಿತ್ತು. ಶಾಹೀನ್ ಶಾಹಿದ್ ಕಳೆದ 2 ವರ್ಷಗಳಿಂದ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ಲಂತೆ. ಸಹ ವೈದ್ಯರ ಜೊತೆಗೂಡಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿದ್ದು ಇದೇ ಡಾಕ್ಟರ್ ಶಹೀನ್ ಎನ್ನಲಾಗಿದೆ. ಶಾಹೀನ್ ಶಾಹಿದ್ ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಶಾಹಿದ್ ಅನ್ಸಾರಿಯ ಪುತ್ರಿ. ಶಾಹೀನ್ ಶಾಹಿದ್ಗೆ ವೈದ್ಯ ಆಗ್ಬೇಕು ಅನ್ನೋದು ಬಾಲ್ಯದ ಕನಸಾಗಿತ್ತು. ಪ್ರಯಾಗ್ರಾಜ್ನಲ್ಲಿ MBBS ಮುಗಿಸಿದ್ದ ಶಾಹೀನ್ ಕಾನ್ಪುರದ GSVM ಮೆಡಿಕಲ್ ಕಾಲೇಜಿಗೆ ಲೆಕ್ಚರರ್ ಆಗಿ ಸೇರಿದ್ಲು. ಕಾನ್ಪುರದಲ್ಲಿ 3 ವರ್ಷ ಕೆಲಸ ನಿರ್ವಹಿಸಿದ್ದ ಶಾಹೀನ್ 2009ರಲ್ಲಿ ಕನೌಜ್ಗೆ ವರ್ಗಾವಣೆಯಾಗಿತ್ತು. ಶಾಹೀನ್ ಶಾಹಿದ್ 2013ರಿಂದಲೇ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ಲ ಅನ್ನೋ ಶಂಕೆ ಮೂಡಿದೆ. ಕಾಲೇಜು ದಾಖಲೆಗಳ ಪ್ರಕಾರ ಶಾಹೀನ್ 2013ರಲ್ಲಿ ಯಾವುದೇ ಅಧಿಕೃತ ರಜೆ ಹಾಕುವುದು ಅಥವಾ ಸೂಚನೆ ನೀಡದೆ ಕರ್ತವ್ಯಕ್ಕೆ ಗೈರು ಹಾಜರಾಗಿತ್ತು. ಕಾಲೇಜು ಆಡಳಿತ ಹಲವಾರು ಸೂಚನೆಗಳನ್ನು ನೀಡಿದ್ರೂ ಆಕೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಸಹೋದ್ಯೋಗಿಗಳು ಅವಳನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಅವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಅಂತಿಮವಾಗಿ 2021ರಲ್ಲಿ ಸರ್ಕಾರ ಆಕೆಯನ್ನ ಕೆಲಸದಿಂದ ವಜಾಗೊಳಿಸಿತ್ತು. GSVM ತೊರೆದ ಬಳಿಕ ಶಾಹೀನ್ ಹರಿಯಾಣದ ಅಲ್ ಫಲಾಹ ವಿಶ್ವವಿದ್ಯಾಲಯದೊಂದಿಗೆ ಸಂಬಂಧ ಬೆಳೆಸಿ ಅಲ್ಲಿ ಮುಜಮಿಲ್ನನ್ನ ಭೇಟಿಯಾಗಿದ್ಲು. ಈ ಮಧ್ಯೆ ಶಾಹೀನ್ ಶಾಹಿದ್ ನೇತ್ರಶಾಸ್ತ್ರಜ್ಞೆ ಜಾಫರ್ ಸಯೀದ್ ಅವರನ್ನ ಮದುವೆಯಾಗಿತ್ತು. ಮದುವೆಯಾದ ನಂತರ ದಂಪತಿ ಮಧ್ಯೆ ಆಗಾಗ ಜಗಳ ನಡೆಯುತ್ತಿತ್ತು. ಪತಿಗೆ ವಿಚ್ಛೇದನ ನೀಡಿದ ಬಳಿಕ ಉಗ್ರ ಮುಜಮಿಲ್ ಜೊತೆ ನಂಟು ಬೆಳೆಸಿದ್ಲು ಎನ್ನಲಾಗಿದೆ. ಬಂಧಿತ ವೈದ್ಯೆಯನ್ನ ತನಿಖಾ ತಂಡ ತೀವ್ರ ವಿಚಾರಣೆ ನಡೆಸಿದೆ. ಕಾನ್ಪುರ ಮೆಡಿಕಲ್ ಕಾಲೇಜಿಗೆ ರೇಡ್ ಮಾಡಿದ್ದ ATS ಕೆಲ ದಾಖಲೆಗಳನ್ನ ಸೀಜ್ ಮಾಡಿದೆ. ಅಲ್ಲದೆ ಡಾಕ್ಟರ್ ಶಾಹೀನ್ ಸಹೋದ್ಯೋಗಿಗಳನ್ನು ವಿಚಾರಣೆ ನಡೆಸಲಾಗಿದೆ. ಶಾಹೀನ್ ಮನೆ ಪರಿಶೀಲನೆ ಬಗ್ಗೆ ಮಾತನಾಡಿದ ತಂದೆ, ಅಧಿಕಾರಿಗಳು ನಮ್ಮ ಮನೆಯನ್ನ ಪರಿಶೀಲಿಸಿದ್ದಾರೆ. ತನಿಖಾಧಿಕಾರಿಗಳಿಗೆ ಪರಿಶೀಲನೆ ವೇಳೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಹೀನ್ ಸಹೋದರ ಮೊಹಮ್ಮದ್ ಶೋಹೇಬ್ ನಮ್ಮ ಮನೆಯಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಎಂದಿದ್ದಾರೆ. तलाशी ली गई थी तो तलाशी जो ली गई तो उसमें जो है मतलब वही बात हुई कि पूछताछ जैसे आप लोग कर रहे हैं वही है उन्होंने करी नॉर्मली पूछताछ हुई. कोई कड़ाई सख्ती के साथ पूछताछ नहीं हुई है हमारे साथ. ना हमारे फादर थे उनसे पूछताछ हुई, ना उनसे कोई ज़बरदस्ती नहीं की गई, नहीं बयान दिलाया जाए कि नहीं आप कहिए नहीं, ऐसा कुछ नहीं है. ना पुलिस ने किया ना ATS वालों ने किया. ದೇಶದಲ್ಲಿ ಭಯೋತ್ಪಾದನಾ ಪ್ರಕರಣ ಸಂಬಂಧ ಈವರೆಗೆ ಒಟ್ಟು 18 ಜನರನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಆರಿಫ್, ಯಾಸೀರ್, ಮಕ್ಸೂದ್, ಇರ್ಫಾನ್ ಮತ್ತು ಜಮೀರ್ ಎಂಬುವರನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಸಹರನ್ಪುರದಿಂದ ಡಾಕ್ಟರ್ ಆದಿಲ್ನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದಿಂದ ಡಾಕ್ಟರ್ ಪರ್ವೇಜ್ನನ್ನ ಬಂಧಿಸಲಾಗಿದೆ. ಹರಿಯಾಣದ ಫರೀದಾಬಾದ್ನಿಂದ ಡಾಕ್ಟರ್ ಮುಜಮಿಲ್ ಅಹಮದ್, ಡಾಕ್ಟರ್ ಶಾಹಿದ್ ಶಾಹಿದಾಳನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದಿಂದ ಮತ್ತೋರ್ವ ವೈದ್ಯ ಡಾಕ್ಟರ್ ಸಜ್ಜನ್, ಫರೀದಾಬಾದ್ನ ಸೆಕ್ಟರ್ 56ರಿಂದ ಓರ್ವ ವೈದ್ಯ ಹಾಗೂ ಅಲ್ ಫಲಾಹ ಕಾಲೇಜಿಂದ 4 ಲ್ಯಾಬ್ ತಂತ್ರಜ್ಞರನ್ನ ಬಂಧಿಸಲಾಗಿದೆ. ಇನ್ನು ತಾರೀಖ್, ಅಮೀರ್ ಹಾಗೂ ಉಮರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಲಕ್ನೋದಲ್ಲಿ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಮಾಡಿ ಹುಡುಕಾಡಲಾಗಿದೆ. ವೈದ್ಯ ಮುಜಾಮಿಲ್ ಕೊಟ್ಟ ಮಾಹಿತಿ ಮೇರೆಗೆ ಶೋಧವನ್ನ ನಡೆಸಲಾಗಿದೆ. ಪರ್ವೇಜ್ ಭಯೋತ್ಪಾದಕ ಮಾಡ್ಯೂಲ್ ಅನ್ನ ಸಿದ್ಧಪಡಿಸ್ತಾ ಇದ್ದ ಅನ್ನೋದು ರಿವೀಲ್ ಆಗಿದೆ. ಪರ್ವೇಜ್ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸಿಮ್ 6 ಮೊಬೈಲ್ಗಳನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ. ದೆಹಲಿ ಸ್ಫೋಟದಲ್ಲಿ ಕೈವಾಡ ಇದೆಯಾ ಅಂತ ATS ತನಿಖೆ ನಡೆಸ್ತಾ ಇದೆ. ಇತ್ತ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಮತ್ತೋರ್ವ ಶಂಕಿತ ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಮೌಲ್ವಿ ಇಮಾಮ್ನನ್ನ ಬಂಧಿಸಲಾಗಿದೆ. ಸ್ಥಳೀಯ ಮಸೀದಿಯಲ್ಲಿ ಇಮಾಮ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಇರ್ಫಾನ್ ಫರೀದಾಬಾದ್ ಪ್ರಕರಣದ ಮೊದಲ ಆರೋಪಿ ಎನ್ನಲಾಗಿದೆ. ಈತನ ಬಳಿಯಿದ್ದ 5 ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ. ಇರ್ಫಾನ್ ಪತ್ನಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಜಮಾತೆ ಇಸ್ಲಾಂ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. JEI ಸದಸ್ಯರ ಮನೆ ಆಸ್ತಿಗಳ ಮೇಲೆ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ಮಾಡಿದ್ದಾರೆ. ನಿಷೇಧಿತ ಜಮಾತ್ ಎ ಇಸ್ಲಾಮಿ ಸದಸ್ಯರಿಗೆ ಸೇರಿದ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಾಏಕಿ ರೇಡ್ ನಡೆದಿದೆ. ಕಳೆದ 4 ದಿನಗಳಲ್ಲಿ 400ಕ್ಕೂ ಹೆಚ್ಚು ಕಡೆ ಸರ್ಚ್ ಆಪರೇಷನ್ ನಡೆದಿದ್ದು, ಈ ಹಿಂದೆ ಎನ್ಕೌಂಟರ್ ನಡೆದ ಸ್ಥಳಗಳ ಮೇಲೂ ದಾಳಿ ನಡೆದಿದೆ. ಈ ವೇಳೆ ನಿಷೇಧಿತ ಸಂಘಟನೆಗಳಿಗೆ ಸಂಬಂಧಿಸಿದ 500 ವ್ಯಕ್ತಿಗಳ ವಿಚಾರಣೆ ನಡೆಸಲಾಗಿದ್ದು, ಅನುಮಾನದ ಮೇಲೆ ಅನೇಕರನ್ನ ಬಂಧಿಸಲಾಗಿದೆ.
ರಕ್ತದ ಕೋಡಿ ಹರಿಸಿರುವ ಕಾರು ಸ್ಫೋಟ ಪ್ರಕರಣದ ಜಾಲ ಪತ್ತೆ ಕಾರ್ಯವನ್ನ ಆರಂಭಿಸಿರುವ ರಾಷ್ಟ್ರೀಯ ತನಿಖಾ ದಳ ಕಾಶ್ಮೀರದ ಸಂಘಟನೆಯೊಂದರ ಷಡ್ಯಂತ್ರವನ್ನ ಪತ್ತೆ ಹಚ್ಚಿದೆ. PAFF ಸಂಘಟನೆ ಕಾಶ್ಮೀರದಲ್ಲಿ ಸಕ್ರಿಯವಾಗಿದೆ. ಇದೇ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಸಂಘಟನೆಗೆ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕವಿದೆ ಎನ್ನಲಾಗಿದೆ. ಲಷ್ಕರ್ ಎ ತೊಯ್ಬಾ ಪರ TRF ಕಾರ್ಯನಿರ್ವಹಿಸುವಂತೆ ಕಾಶ್ಮೀರದಲ್ಲಿ ಜೈಷ್ ಪರ PAFF ಕಾರ್ಯನಿರ್ವಹಿಸುತ್ತಾ ಇರುವ ಶಂಕೆ ಇದೆ. PAFF ವಕ್ತಾರ ತನ್ವೀರ್ ಅಹಮದ್ ಮೇಲೆ ಮೊದಲಿನಿಂದಲೂ ಅನುಮಾನವಿದೆ. ಈ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಜೊತೆಗೆ ಕಾಶ್ಮೀರದಲ್ಲಿ ಜೈಷ್ ಪೋಸ್ಟರ್ ಹಾಕ್ತಾ ಇದ್ದ ಡಾಕ್ಟರ್ ಆದಿಲ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಡಾಕ್ಟರ್ ಆದಿಲ್ನ ಲಾಕರ್ನಿಂದ AK-47 ರೈಫಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ದೆಹಲಿ ಕಾರು ಸ್ಫೋಟದ ಉಗ್ರಜಾಲ ಪತ್ತೆ ಕಾರ್ಯ ಆರಂಭಿಸಿದ ರಾಷ್ಟ್ರೀಯ ತನಿಖಾ ದಳ ಹರಿಯಾಣದ ಫರೀದಾಬಾದ್ನಲ್ಲಿ ಜಾಲಾಡಿದೆ. ಶಂಕಿತ ಉಗ್ರರಾಗಿರೋ ಡಾಕ್ಟರ್ ಶಾಹೀನ್ ಸೇರಿ ಇದೇ ಶಿಕ್ಷಣ ಸಂಸ್ಥೆಯ 4ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ಅಲ್ ಫಲಾಹ್ ಸಂಸ್ಥೆಯ 50ಕ್ಕೂ ಹೆಚ್ಚು ವೈದ್ಯರು ಮತ್ತು ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ. ಇದರ ಬೆನ್ನಲ್ಲೇ ದೆಹಲಿ ದಾಳಿ ಬಗ್ಗೆ ಮೌನ ಮುರಿದಿರೋ ಅಲ್ ಫಲಾಹ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಆರೋಪಗಳನ್ನು ನಿರಾಕರಿಸಿದೆ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯರು ಹೊರಜಗತ್ತಿನಲ್ಲಿ ಯಾವ ನಂಟುಗಳನ್ನು ಹೊಂದಿದ್ರು ಅನ್ನೋದು ನಮಗೆ ಅರಿವಿಲ್ಲ. ಆದರೆ ನಮ್ಮ ಸಂಸ್ಥೆ ಮೇಲೆ ಕೇಳಿ ಬರುತ್ತಿರೋ ಆರೋಪಗಳೆಲ್ಲವೂ ನಿರಾಧಾರ ಮತ್ತು ಮಾನಹಾನಿಕರವಾಗಿದೆ ಅಂತ ಪ್ರಕಟಿಸಿದೆ. ಮತ್ತೊಂದೆಡೆ ಭೀಕರವಾಗಿ ಸ್ಫೋಟಗೊಂಡ I-20 ಕಾರು ಸುಮಾರು 11 ದಿನಗಳ ಕಾಲ ಇದೇ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ಒಳಗೆ ನಿಲ್ಲಿಸಲಾಗಿತ್ತು ಅನ್ನೋದು ಬಯಲಾಗಿದೆ. ಎಮಿಷನ್ ಟೆಸ್ಟ್ ಮಾಡಿಸಿ ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೆ ವಿವಿಯ ಒಳಗೆ ಕಾರ್ ನಿಲ್ಲಿಸಲಾಗಿತ್ತು. ನವೆಂಬರ್ 10ರ ಬೆಳಗ್ಗೆ ಡಾಕ್ಟರ್ ಉಮರ್ ಗಾಭರಿಯಿಂದ ಈ I-20 ಕಾರು ಹತ್ತಿ ಹೋಗಿರುವುದು ತನಿಖಾ ತಂಡಕ್ಕೆ ಪತ್ತೆಯಾಗಿದೆ. ಇತ್ತ ಅಲ್ ಫಲಾಹ್ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಲಾಗಿದೆ. ವಿಶ್ವವಿದ್ಯಾನಿಲಯದ ಅಧಿಕೃತ ಪುಟದಲ್ಲಿ ಹ್ಯಾಕೆಡ್ ಬೈ ಇಂಡಿಯನ್ ಸೈಬರ್ ಅಲೈನ್ಸ್ ಎಂಬ ಸಂದೇಶ ಬರೆಯಲಾಗಿದೆ. ಅಮೂಲಾಗ್ರ ಇಸ್ಲಾಮಿಕ್ ವಿಶ್ವವಿದ್ಯಾಲಯಗಳಿಗೆ ಭಾರತದಲ್ಲಿ ಅವಕಾಶ ಇಲ್ಲ ಅಂತ ಎಚ್ಚರಿಸಲಾಗಿದೆ. ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿರೋ ಜನರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ದೆಹಲಿಯ LNJP ಆಸ್ಪತ್ರೆಗೆ ಆಗಮಿಸಿದ ಪ್ರಧಾನಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ದಾರೆ. ಕಾರು ಸ್ಫೋಟ ನಡೆದ ಬಳಿಕ ಭೂತಾನ್ಗೆ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ಮೋದಿ ವಾಪಸ್ ಆಗ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದರು. ದುರಂತದ ವೇಳೆ ಏನಾಯಿತು ಅಂತ ಮಾಹಿತಿ ಕಲೆ ಹಾಕಿದ್ರು. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಸಂಪುಟ ಸಮಿತಿ ಸಭೆ ನಡೆಸಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯಲ್ಲಿ ಭಾಗಿಯಾಗಿದ್ದು, ಕಾರ್ ಸ್ಫೋಟ ಪ್ರಕರಣದ ಸಂಬಂಧ ಕಠಿಣ ಕ್ರಮ ಜಾರಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ದೇಶದ ಭದ್ರತೆ ವಿಚಾರವಾಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಎನ್ನಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟದ ಹಿಂದೆ ಪಾಕಿಸ್ತಾನ ಇದೆ ಅಂತ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಹೇಳಿಕೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಮುಂದುವರೆಯಲಿದ್ದು ಕೃತ್ಯ ನಡೆಸಿದವರನ್ನ ಮಟ್ಟ ಹಾಕಲಾಗುವುದು ಅಂತ ರವನೀತ್ ಸಿಂಗ್ ಬಿಟ್ಟು ಹೇಳಿಕೆ ನೀಡಿದ್ದಾರೆ. हमारी फौज से लड़ेगी ना, पाकिस्तान का कैसे नहीं हाथ और किसका हाथ है? सीधा पाकिस्तान का हाथ है. ದೆಹಲಿಯ ಕಾರ್ ಸ್ಫೋಟ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಷ್ಟ್ರ ರಾಜಧಾನಿಯಲ್ಲೇ ಸ್ಫೋಟ ಆಗುತ್ತೆ ಅಂದ್ರೆ ಅದು ದುರ್ದೈವದ ಸಂಗತಿ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಬಳಿಯೇ ಗುಪ್ತಚರ ಇಲಾಖೆ ಇರುತ್ತೆ, CBI ಇರುತ್ತೆ, ಬೇರೆ ಬೇರೆ ಏಜೆನ್ಸಿಗಳು ಕೂಡ ಇರುತ್ತವೆ. ಇಷ್ಟೆಲ್ಲ ಏಜೆನ್ಸಿಗಳು ಇದ್ರೂ ಕೂಡ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಖರ್ಗೆ ಹೇಳಿಕೆ ನೀಡಿದ್ದಾರೆ. ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ, ನಿಮ್ಮಲ್ಲಿ ಬೇರೆ ಬೇರೆ ಏಜೆನ್ಸಿಗಳಿರ್ತವೆ. ಅದಕ್ಕಾಗಿ ಬೇರೆ ಏಜೆನ್ಸಿಗಳು ಅಲ್ಲಿದ್ದರೂ ಕೂಡ ಸರ್ಕಾರ ಅದು ವಿಫಲವಾಗಿದೆ ಇದರಲ್ಲಿ. ಇತ್ತ ಘಟನೆಗೆ ಕಾರಣವಾದ ಆರೋಪಿಗಳನ್ನ 24 ಗಂಟೆಗಳಲ್ಲಿ ಬಂಧಿಸಲಾಗಿದೆ. ಇದು ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಸಾಧನೆಯ ಫಲಿತಾಂಶ ಅಂತ ಮಾಜಿ CM ಯಡಿಯೂರಪ್ಪ ಹೇಳಿದ್ದಾರೆ. ಇದಕ್ಕೆ ಹೊಣೆ ಹೊತ್ತಂತವ್ರನ್ನ ಗತಿ ಕಾಣಿಸ್ತೇವೆ ಅನ್ನುವಂಥ ಮಾತನ್ನು ನನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ಘಟನೆ ನಡೆದಂಥ 24 ಗಂಟೆಯಲ್ಲಿ ಎಲ್ಲರನ್ನ ಬಂಧನೆ ಮಾಡುವಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ದೆಹಲಿಯಲ್ಲಿ ಕಾರು ಸ್ಫೋಟ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹಮದ್, ರಾಜಕೀಯಕ್ಕಾಗಿ ಈ ಬ್ಲಾಸ್ಟ್ ಆಗಿದೆ ಅಂತ ಸುದ್ದಿ ಬರುತ್ತಿದೆ. ಹಾಗೇನಾದರೂ ರಾಜಕೀಯಕ್ಕೆ ಮಾಡಿದ್ರೆ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಕಿಡಿಕಾರಿದ್ದಾರೆ. ನನಗೆ ಆಶ್ಚರ್ಯ ಆಗೋದೇನೆಂದರೆ
ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ ಚುನಾವಣೆ ಇತ್ತು, ಅದರ ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂತ ಎಲ್ಲ ಒಂದು ಕಡೆ ಒಂದಿನ ಚುನಾವಣೆಗೆ ಏನಕ್ಕೆ ಇದು? ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿರ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು. ಹಂಗೇನಾರು ಆಗಿದ್ರೆ ಯಾರು ಒಳ್ಳೆ ನಾವು ಪೊಲಿಟಿಕಲ್ಗೋಸ್ಕರ ನಾನು ಹೇಳ್ತೀನಿಲ್ಲ ಸರ್, ಪೊಲಿಟಿಕಲ್ಗೋಸ್ಕರ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಪುಸ ಅಂತ ಮಾತಂತ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಯಾರು ಇಲ್ಲಿ ಊಟ ಹೊಡ್ಕೊಂಡು ಬದುಕಲ್ಲ ನಾವೆಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕು ನಾವು. ಯಾರು ಇಲ್ಲಿ ಊಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿಯಾಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕು. ಬಿಹಾರ ವಿಧಾನಸಭೆ ಚುನಾವಣೆ ಮುನ್ನ ಯಾಕೆ ಹೀಗಾಯಿತು ಎನ್ನುವ ಅನುಮಾನ ನನಗೂ ಇದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನನ್ನ ತಲೆಯಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಮಗೆ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ರೆ ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಕಾಂಗ್ರೆಸ್ ನಾಯಕರ ಅನುಮಾನಗಳಿಗೆ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋದಾಗ ಬ್ಲಾಸ್ಟ್ ಆಗುತ್ತದೆ ಅನ್ನುತ್ತಿದ್ರು. ಈಗ ಯಾರ ಮೇಲೆ ಅನುಮಾನ ಪಡಬೇಕು? ರಾಹುಲ್ ಗಾಂಧಿ ಹೇಳುತ್ತಿದ್ದ ಬ್ಲಾಸ್ಟ್ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅಂದ ಮೇಲೆ ಅನುಮಾನ ಯಾರ ಮೇಲೆ ಪಡಬೇಕು ನಾವೀಗ? ಕೆಂಪುಕೋಟೆ ಬಳಿ ನಡೆದ ಸ್ಫೋಟಕ್ಕೆ ಭದ್ರತೆ ಹಾಗೂ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣವೆಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಿವೆ. ಯಾವುದಾದ್ರೂ ಇಂಥ ಘಟನೆಗಳಾದಾಗ ಮಾತ್ರ ಏರ್ಪೋರ್ಟ್, ರೈಲು ಮತ್ತು ಬಸ್ ನಿಲ್ದಾಣ, ಬಂದರುಗಳಲ್ಲಿ ಅಲರ್ಟ್ ಆಗಿರ್ತಾರೆ. ವರ್ಷದ 365 ದಿನವೂ ಅಲರ್ಟ್ ಆಗಿದ್ರೆ ಹೀಗಾಗೋದಿಲ್ಲ. ಇನ್ಮುಂದೆ ಇಂಥ ಕೃತ್ಯಗಳು ನಡೆಯದಂತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳಬೇಕು. ಇಂಥ ಕೃತ್ಯದ ಬಗ್ಗೆ ಶೀಘ್ರಗತಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಬೇಕು ಅಂತ ತನಿಖೆಗೆ ಒತ್ತಾಯಿಸಿದ್ದಾರೆ. ಯಾವುದಾರ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರ್ತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ಜನನೂ ಅಲರ್ಟ್ ಆಗಿರ್ತಾರೆ. 365 ಜನನೂ ಅಲರ್ಟ್ ಆಗಿರ್ಬೋದು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಆಗುತ್ತೆ. ಅಮಿತ್ ಶಾ ದುರ್ಬಲ ಕೇಂದ್ರ ಗೃಹ ಸಚಿವ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ದ ಸಂದರ್ಭ ಕಂಬಾಲಪಟ್ಟಿಯಲ್ಲಿ ದಲಿತರನ್ನ ಸಜೀವ ದಹನ ಮಾಡಲಾಗಿತ್ತು. ಹಾಗಿದ್ದಾಗ ನೀವು ಅಮಿತ್ ಶಾ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ದಾರೆ. ದುರ್ಬಲ ಅಂತ ಹೇಳ್ತಾರೆ. ಅಷ್ಟು ದೂರ 3000 ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಹೋಗ್ತೀಯಪ್ಪ? 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ದರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ದರು. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕರು. ಗೌರವಾನ್ವಿತ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ? ನೀವೇನಾದ್ರೂ ಸಾಧನೆ ಮಾಡಿದ್ದುಂಟ ಅದರಲ್ಲಿ? ಗೃಹ ಸಚಿವರಾಗಿ ನಿಮ್ಮದು ಅವರನ್ನು ಕೇಳ್ಕೊಳ್ಳಿ. ಮಾನ್ಯ ದೊಡ್ಡ ಖರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು? ಈಗ ಕೇಳಿ ಅದರ ಬಗ್ಗೆ ಉತ್ತರ ಕೊಡಿ. ದೆಹಲಿ ಸ್ಫೋಟ ಪ್ರಕರಣದ ವೈಫಲ್ಯ ಕೇಂದ್ರ ಸರ್ಕಾರದ್ದು ಅಂತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಬೋಸರಾಜು ಗುಡುಗಿದ್ದಾರೆ. ಅವರ ವೈಫಲ್ಯ ಮುಚ್ಚಲು ಇತರರ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈಗ ವೈಫಲ್ಯ ಕೇಂದ್ರ ಸರ್ಕಾರದ್ದು, ಆ ದಿಲ್ಲಿ ಸರ್ಕಾರ. ಅವ್ರು ವೈಫಲ್ಯ ಮುಚ್ಕೊಳ್ಳಿಕ್ಕೆ ಬೇರೆ ಮಾತಾಡಬಾರ್ದು. ಏನಾಯಿತು, ಯಾಕಾಯಿತು, ಈ ರೀತಿ ಆಗಬಾರ್ದು ಅಂತೇಳಿ ಮೊದಲು ಅವ್ರು ವಿಚಾರ ಮಾಡಬೇಕು. ಅವ್ರು ವೈಫಲ್ಯ ತಿಳಿದ್ರೆ ಅವ್ರು 3-5 ತಾಸು ಕಾರ್ನಲ್ಲಿ ಕುಂತಾನಾಗೆ ಮತ್ತು ಬೆಳಗಿನಿಂದ ಸಾಯಂಕಾಲ ನನಗೆ ಅವನು ಆ ಕಾರ್ ತಗೊಂಡು ಓಡಾಡೋಣ ಅಂತ ಹೇಳ್ತಾರೆ. ಅಂದಮೇಲೆ ಇವರು ಇಂಟೆಲಿಜೆನ್ಸ್ ಎಲ್ಲಿಗೋಯ್ತು?
ದೆಹಲಿ ಸ್ಫೋಟ ಪ್ರಕರಣದ ಸಂಬಂಧ ಪ್ರಧಾನಿ ಮೋದಿ ದೇಶದ ಜನರ ಕ್ಷಮೆ ಕೋರಬೇಕೆಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಆಗ್ರಹಿಸಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನ ಬಿಡಲ್ಲ ಅಂತ ಮೋದಿ ಹೇಳ್ತಾರೆ. 10 ವರ್ಷದಿಂದಲೂ ಇದನ್ನೇ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಗುಪ್ತಚರ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ತರ ಉಗ್ರ ಕೃತ್ಯ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದ್ರಿಂದ ಹೋಮ್ ಮಿನಿಸ್ಟರ್ ಹ್ಯಾಸ್ ನೋ ಮಾರಲ್ ರೈಟ್. ಅಮಿತ್ ಶಾ ಅವ್ರಿಗೆ ಮಾರಲ್ ರೈಟ್ಸ್ ಇಲ್ಲ. ಇಲ್ಲಿ ಲೋಕಲ್ ಬಿಜೆಪಿ ಅವರು ಒಂದು ಸಣ್ಣ ಇದಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಕೇಳ್ತಾರೆ. ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಹೋಮ್ ಮಿನಿಸ್ಟರ್. ಹಾಗಾಗಿ ಈಗೇನು ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು, ವಿಜೇಂದ್ರ ಯಾಕೆ ಹೇಳ್ಬಾರ್ದು? ಒಂದು ಸಣ್ಣ ಇದ್ರಾಗೆ ಫೋನ್ನಾಗೆ ಮಾತಾಡ ರಾಜೀನಾಮೆ ಕೊಡ್ರಿ. ಅದಕ್ಕೆ ಯಾಕೆ ಇವತ್ತು ಯಾಕೆ ಹೇಳ್ಬಾರ್ದು ಬಿಜೆಪಿ ಅಂದ್ರೆ ಇದರ ಅರ್ಥ ಬಿಜೆಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಕೃತ್ಯವೆಸಗಿದವರ ವಿರುದ್ಧ ಕ್ರಮವೂ ಆಗ್ತಾ ಇದೆ. ಹೀಗೆ ರಾಜ್ಯ ಸರ್ಕಾರ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಠಿಣ ಕ್ರಮಗಳನ್ನ ಈ ಟೆರರಿಸ್ಟ್ಗಳ ಬಗ್ಗೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ, ಮತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ, ಈ ಥರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರನ್ನು ಕಾಂಗ್ರೆಸ್ ಅವರು ತೋರ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೇಸ್ಗಳೇನಿದೆ, DJ ಹಳ್ಳಿ ಕೇಸ್ ಇರ್ಬೋದು, ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು, ಈ ಥರದ ಕೇಸ್ ಏನಿದೆ ಇನ್ನು ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು. ಭಾರತದ ಪ್ರವಾಸದಲ್ಲಿರುವ ತನ್ನ ನಾಗರಿಕರಿಗೆ ಯುರೋಪಿಯನ್ ರಾಷ್ಟ್ರಗಳು ಎಚ್ಚರಿಕೆ ನೀಡಿವೆ. ಭದ್ರತಾ ದೃಷ್ಟಿಯಿಂದ ಭಾರತ ಪಾಕಿಸ್ತಾನ ಗಡಿಯಿಂದ ಕನಿಷ್ಠ 10 ಕಿಲೋಮೀಟರ್ ದೂರವಿರುವಂತೆ ತನ್ನ ಪ್ರಜೆಗಳಿಗೆ ಸೂಚಿಸಿದೆ. ಪಹಲ್ಗಾಮ್, ಗುಲ್ಮಾರ್ಗ್, ಸೋನಾಮಾರ್ಗ್, ಶ್ರೀನಗರ್ ಹಾಗೂ ಜಮ್ಮು ಕಾಶ್ಮೀರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸಂದೇಶ ರವಾನಿಸಿದೆ. ದೆಹಲಿ ಬ್ಲಾಸ್ಟ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದ್ರೆ, ಇತ್ತ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ 80 ಕಚ್ಚಾ ಬಾಂಬ್ಗಳು ಪತ್ತೆಯಾಗಿದೆ. ಡೊಂಕಲ್, ಗುಡಿಯಾ, ಸಲಾರ್ ಪ್ರದೇಶಗಳಲ್ಲಿ ನಡೆದ ಕಾರ್ಯಾಚರಣೆ ವೇಳೆ ಭದ್ರತಾ ಪಡೆಗಳು ಕಚ್ಚಾ ಬಾಂಬ್ಗಳನ್ನು ವಶಪಡಿಸಿಕೊಂಡಿವೆ. ಕಳೆದ 9 ದಿನದಲ್ಲಿ ಬರೋಬ್ಬರಿ 925 ಬಾಂಬ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 25 ಪ್ರಕರಣಗಳು ದಾಖಲಾಗಿದ್ದು 50 ಜನರನ್ನ ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಪಾಕಿಸ್ತಾನ ಪ್ರಜೆಗಳ ಆಸ್ತಿ ಇರುವುದು ಪತ್ತೆಯಾಗಿದೆ. ಈ ಆಸ್ತಿಗಳ ಹರಾಜಿಗೆ ಸರ್ಕಾರ ಮುಂದಾಗಿದೆ. ರಾಜಭವನದ ರಸ್ತೆಯಲ್ಲಿರುವ ಎನಿಮಿ ಪ್ರಾಪರ್ಟಿ ಹರಾಜು ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಭಾರತದಿಂದ ಪಾಕ್ ಚೀನಾಗೆ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿಗಳು ಇವಾಗಿದ್ದು, ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾದಿಂದ ಆಸ್ತಿ ಗುರುತು ಮಾಡಲಾಗಿದೆ. ನಗರದ 4 ಕಡೆ ಈಗಾಗಲೇ ಆಸ್ತಿ ಗುರುತು ಮಾಡಲಾಗಿದ್ದು, ಇದೇ ತಿಂಗಳಿನಿಂದ ಹರಾಜು ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಸೂಚನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರ ಡಿಸಿ ಜಗದೀಶ್ ಹೇಳಿದ್ದಾರೆ. ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮನೆಯಲ್ಲೇ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿದೆ. ಧರ್ಮೇಂದ್ರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿರುವ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯ ವೈದ್ಯರು ಮನೆಯಲ್ಲೇ ಚಿಕಿತ್ಸೆ ಮುಂದುವರಿಸುವುದಾಗಿ ಹೇಳಿದ್ದಾರೆ. धर्मेंद्र जी आज सुबह 7:30 बजे हॉस्पिटल से डिस्चार्ज हो चुके हैं. उनकी रिकवरी और ट्रीटमेंट घर पे जारी रहेगी. ಇನ್ನು ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿದ್ದಾರೆ.